ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಪವರ್ಫುಲ್ ಆಥರ್ ರವಿ ಬೆಳಗೆರೆ ಸರ್ ಬರೆದಿರುವಂತಹ ಹೇಳಿ ಹೋಗೋ ಕಾರಣ ಪುಸ್ತಕದ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಈ ಪುಸ್ತಕ ಓದೋ ಒಂದು ಅಭ್ಯಾಸ ಎಲ್ಲಿಂದ ಬಂತು ಅಂತ ಹೇಳ್ಬಿಡ್ತೀನಿ. ಚಿಕ್ಕವಳಿದ್ದಾಗಿಂದ ನಮ್ಮಮ್ಮ ಟೀಚರ್, ಅವರು ತುಂಬ ಬುಕ್ಸ್ನ ತಂದು ಕೊಡ್ತಾಯಿದ್ರು ನನಗೆ. ಓದು, ನಾಲೆಡ್ಜ್ ಇನ್ಕ್ರೀಸ್ ಆಗುತ್ತೆ ಮತ್ತು ಬುಕ್ಸ್ ಓದೋದು ಒಂದು ಒಳ್ಳೆ ಹ್ಯಾಬಿಟ್ ಅಂತ ಅಲ್ಲಿಂದ ಶುರುವಾಗಿದ್ದು. ಸೊ ಇವತ್ತಿನ ತನಕನೂ ನನಗೆ ಅಭ್ಯಾಸದಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅಷ್ಟು ಒಳ್ಳೆ ಅಭ್ಯಾಸ. ಒಂದು, ಎರಡನೇದು, ಈ ಪುಸ್ತಕ ಓದೋದು ಒಂಥರ ಹುಚ್ಚು ಅಂತ ಹೇಳ್ಬೋದು. ಓದ್ತಾ ಇದ್ದರೆ ಇನ್ನಷ್ಟು ಬುಕ್ಸ್ನ ಓದಬೇಕು, ಇನ್ನಷ್ಟು ಹೊಸ ಹೊಸ ಆಥರ್ ಹೇಗೆ ಬರೆದಿದ್ದಾರೆ ಅಂತ ಎಕ್ಸ್ಪ್ಲೋರ್ ಮಾಡಬೇಕು ಅನಿಸುತ್ತೆ. ಸೊ ಹಾಗೆ ಶುರುವಾಗಿದ್ದು ನನ್ನ ಈ ಪುಸ್ತಕ ಓದೋ ಜರ್ನಿ. ಸೊ ಇಲ್ಲಿ ತನಕನೂ ಚೆನ್ನಾಗಿ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಈ ಪುಸ್ತಕದ ರಿವ್ಯೂ. ನಂಗೆ ಗೊತ್ತು, ಹೇಳಿ ಹೋಗೋ ಕಾರಣ ಪುಸ್ತಕಕ್ಕೆ ಐ ಥಿಂಕ್ ಹ್ಯೂಜ್ ಫ್ಯಾನ್ ಬೇಸೇ ಇದೆ. ಬಟ್ ಯಾರೆಲ್ಲ ಇನ್ನೂ ಈ ಪುಸ್ತಕನ ಓದಿಲ್ಲ ಅವರು ದಯಮಾಡಿ ಪ್ಲೀಸ್ ಫಸ್ಟು ಈ ಬುಕ್ನ ತೊಗೊಂಡು ಓದಿ. ಯಾಕಂದರೆ ಈ ಪುಸ್ತಕ ಬಿಡುಗಡೆಯಾಗಿ ಎಷ್ಟೋ ವರ್ಷಗಳು ಕಳೆದ್ರು ಇವತ್ತಿಗೂ ಅದರ ಪ್ರತಿಗಳು ಮತ್ತೆ ಮಾರಾಟ ಆಗ್ತಾಯಿದೆ. ಆ್ಯಂಡ್ ನಾನು ರವಿ ಬೆಳಗೆರೆ ಸರ್ ಅವರ ಮೊದಲನೇ ಪುಸ್ತಕ ಓದಿದ್ದು. ಬಿಕಾಸ್ ನನಗೆ ಐಡಿಯಾನೂ ಇರಲಿಲ್ಲ ಅವರ ರೈಟಿಂಗ್ ಹೇಗಿರುತ್ತೆ ಅಂತ. ಬಟ್ ಈ ಬುಕ್ಕನ್ನು ಓದಿದ ಮೇಲೆ ನಂಗೆ ಗೊತ್ತಾಗಿದ್ದು, ಐ ಥಿಂಕ್ ಅವರ ಕಥೆನ ಒಬ್ಬ ಆಡಿಯನ್ಸಿಗೆ ಹೇಳೋ ಸ್ಟೈಲ್ ನನಗೆ ತುಂಬ ಇಂಪ್ರೆಸ್ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿ, ಅಷ್ಟು ಅಚ್ಚುಕಟ್ಟಾಗಿ ಅವರು ಹೇಳೋ ಕಥೆನ ಕನ್ವೆ ಮಾಡಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಪುಸ್ತಕದಲ್ಲಿ ಐ ಥಿಂಕ್ 4 ಮೇಜರ್ ಕ್ಯಾರೆಕ್ಟರ್ ಬರುತ್ತೆ. ಒಂದು ಕಥಾ ನಾಯಕ ಆಗಿರ್ಬೋದು, ವಿಲನ್ ಅಂತ ಯಾರೂ ಇಲ್ಲ, ಬಟ್ ಅವರ ಒಂದು ಬಿಹೇವಿಯರಲ್ಲೇ ವ್ಯಕ್ತಿಗಳು ಹೇಗೆ ವಿಲನ್ ಆಗಿಬಿಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಹೀರೋಯಿನ್ ಹೇಗೆ ವಿಲನ್ ಆಗ್ತಾಳೆ ಅನ್ನೋದನ್ನು ತಿಳ್ಕೊಬೋದು. ಹಾಗೆ ಏನೂ ಇಲ್ಲದೆ ಇರೋಂತಹ ಒಂದು ಕ್ಯಾರೆಕ್ಟರ್ ಹೇಗೆ ಕೊನೆಯಲ್ಲಿ ತನ್ನ ಪ್ರೀತಿಯನ್ನು ಕಂಡುಕೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಬೋದು. ಸೊ ಈ ಪುಸ್ತಕದಲ್ಲಿ ಮೊದಲನೇದಾಗಿ ನಂಗೆ ತುಂಬ ಇಷ್ಟವಾಗಿರೋಂಥ ಕ್ಯಾರೆಕ್ಟರ್ ಆಬ್ವಿಯಸ್ಲಿ ಹೀರೋ. ಈ ಕ್ಯಾರೆಕ್ಟರ್ ನಮ್ಮೆಲ್ಲರನ್ನೂ ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ನ ಅಷ್ಟೇ ಚೆನ್ನಾಗಿ ಪೋಣಿಸಿ ನಮಗೆ ಕಥೆಯನ್ನು ಕನ್ವೆ ಮಾಡಿದ್ದಾರೆ. ಪೂರ್ತಿ ಕಥೆಯನ್ನು ಹೇಳಬೇಕು ಅಂದಾಗ ನನಗೆ ಎಲ್ಲಿಂದ ರಿವ್ಯೂನ ಶುರು ಮಾಡಬೇಕಂತ ಗೊತ್ತಾಗಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ನ ಐ ಥಿಂಕ್ ನಾನು ರಿವೀಲ್ ಮಾಡಲ್ಲ. ನೀವು ಹೋಗಿ ಪುಸ್ತಕನ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಲೈಮ್ಯಾಕ್ಸ್ ಏನಿದೆ ಅಂತ. ಬಟ್ ನನಗೆ ಈ ಇಡೀ ಪುಸ್ತಕದಿಂದ ಅರ್ಥ ಆಗಿರೋ ಒಂದು ಸಂದೇಶ ಅಂದರೆ, ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಆಗಿರೋರಿಗೆ ಕಾರಣ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಅದನ್ನು ಹೇಗೆ ಅಚ್ಚುಕಟ್ಟಾಗಿ ಈ ಪುಸ್ತಕದಲ್ಲಿ ಕನ್ವೆ ಮಾಡಿದ್ದಾರೆ ಅನ್ನೋದು ಒಂದು ಆ ರೈಟಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೇನು ಹೇಳೋದು ಈ ಬುಕ್ ಬಗ್ಗೆ. ಅಷ್ಟು ಚೆನ್ನಾಗಿರೋ ಬುಕ್. 1 ವರ್ಷ ಆದರೂ ನಾನು 1-2 ಸಲ ಓದ್ಬಿಟ್ಟಿದ್ದೀನಿ ಈ ಪುಸ್ತಕನ. ಸೊ ಮತ್ತೆ ಎಷ್ಟು ಸಲ ಓದ್ತೀನೋ ಗೊತ್ತಿಲ್ಲ, ಯಾಕಂದರೆ ಪ್ರತಿ ಸಲ ಈ ಪುಸ್ತಕ ಓದಿದಾಗೂ ಆ ಕಥೆಯಲ್ಲಿರೋ ಪ್ರತಿ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಒಂದು ಥಾಟ್ಸ್ ಏನಿತ್ತು ಅದು ಚೇಂಜ್ ಆಗ್ತಾನೆ ಹೋಗುತ್ತೆ. ಅಷ್ಟೊಂದು ಡೈಮೆನ್ಷನ್ಸ್ ಇದೆ ಈ ಪುಸ್ತಕದಲ್ಲಿರೋ ಪಾತ್ರಗಳಿಗೆ. ಯಾವುದೇ ಚಿಕ್ಕ ಪಾತ್ರ ಇರ್ಬೋದು, ದೊಡ್ಡ ಪಾತ್ರ ಇರ್ಬೋದು, ಅಷ್ಟೊಂದು ನೀಟಾಗಿ ಆ ಕತೆಗೆ ಏನು ಬೇಕು ಅನ್ನೋದನ್ನು ಸರ್ ಅಷ್ಟು ಯೋಚನೆ ಮಾಡಿ ಬರೆದಿದ್ದಾರೆ. ಅದೆಲ್ಲದರ ಜೊತೆಗೆ ಈ ಬುಕ್ ಯಾಕೆ ತುಂಬ ಕನೆಕ್ಟ್ ಆಗುತ್ತೆ ಅಂದರೆ, ಇದು ರವಿ ಬೆಳಗೆರೆ ಸರ್ ಅವರೇ ಒಂದು ಇಂಟರ್ವ್ಯೂಯಲ್ಲಿ ಹೇಳಿರೋ ಪ್ರಕಾರ ಇದು ಅವರ ಲೈಫಿನ ಇನ್ಸ್ಪೈರ್ಡ್ ಬುಕ್ ಅಂತ ಹೇಳ್ಬೋದು. ಸೊ ಎಲ್ಲ ಪಾತ್ರಗಳು ಮ್ಯಾಚ್ ಆಗುತ್ತಾ ಗೊತ್ತಿಲ್ಲ, ಬಟ್ ಅವರು ಹೇಳಿರೋ ಪ್ರಕಾರ ಪ್ರಾರ್ಥನಾ ಶಾಲೆ ಅದು ಅವರ ಕನಸು ಅಂತ ಹೇಳಿದ್ರು. ಆ ಶಾಲೆಯನ್ನು ನಾವು ಇವಾಗೂ ನೋಡ್ಬೋದು. ಅವರು ಹೇಗೆ ಡೆಡಿಕೇಶನಿಂದ ಅದನ್ನು ಕಟ್ಟಿಸಿದ್ರು, ಅದೇ ರೀತಿಯಾಗಿ ಈ ಪುಸ್ತಕದಲ್ಲೂ ನೀವು ಅದರ ಒಂದು ಜರ್ನಿನ ನೀವು ನೋಡ್ಬೋದು. ಒಂದು ಪ್ರೀತಿ ಬಗ್ಗೆ, ಅದರಲ್ಲೂ ಇನ್ಕಂಪ್ಲೀಟ್ ಲವ್ ಸ್ಟೋರೀಸ್ ತುಂಬ ಜನನ್ನ ಮುಟ್ಟುತ್ತೆ. ಇದರಲ್ಲಿ ಎಂಡಿಂಗಲ್ಲಿ ನಾವು ಹೇಗೆ ತಗೋತೀವೋ ಹಾಗೆ ಈ ಕತೆ ಕೊನೆ ಆಗುತ್ತೆ. ತುಂಬ ಕಾಡುವಂಥ ಪುಸ್ತಕ, ಎಷ್ಟು ಓದಿದ್ರು ಓದಬೇಕು ಅಂತ ಅಂದ್ಕೊಂಡಿರೋಂಥ ಪುಸ್ತಕ. ಸೊ ಯಾರೆಲ್ಲ ಕನ್ನಡ ಪುಸ್ತಕಗಳನ್ನ ಓದೋ ಅಭಿಮಾನಿಗಳಿದ್ದೀರಾ, ದಯಮಾಡಿ ಈ ಪುಸ್ತಕನ ಓದಿ. ಈ ಪುಸ್ತಕದಲ್ಲಿ ನಿಮ್ಗೇನು ಅನ್ನಿಸ್ತು ಈ ಬುಕ್ನ ಓದಿದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಬಂದಿರೋ ಜನ್ರೇಷನಲ್ಲಿ ಎಷ್ಟೊಂದು ಹೊಸ ಲೇಖಕರು ಕೂಡ ಬರ್ತಿದ್ದಾರೆ. ಹೊಸ ಕನ್ನಡ ಪುಸ್ತಕಗಳು ಕೂಡ ಅಷ್ಟೇ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ನನಗೆ ಹಾನೆಸ್ಟ್ ಒಪಿನಿಯನ್, ನನಗೇನು ಅನಿಸಿದ್ದು ಅಂದರೆ,
ಬುಕ್ಸ್ ತುಂಬ ಓಲ್ಡ್ ಜನ್ರೇಷನಲ್ಲಿ ಬರೆದಿರೋದು ನಮ್ಗೆ ಅಷ್ಟೊಂದು ಕನೆಕ್ಟ್ ಆಗಲ್ಲ. ಬಿಕಾಸ್ ನಾವು ಆ ಕಾಲಘಟ್ಟಕ್ಕೆ ಹೋಗಿ ಅಲ್ಲಿ ಏನು ನಡೆದಿತ್ತು ಅನ್ನೋದಕ್ಕೆ ನಾವು ಅಷ್ಟು ಬೇಗ ಹೊಂದ್ಕೊಳ್ಳಲ್ಲ. ಬಟ್ ರವಿ ಬೆಳಗೆರೆ ಸರ್ ಅವರು ಬರೆದಿರೋ ಈ ಪುಸ್ತಕ ಐ ಥಿಂಕ್ ಆಲ್ಮೋಸ್ಟ್ ಕ್ಲೋಸ್ ಟು ಆರ್ ಜನ್ರೇಷನ್. ಸೊ ಯಾರೆಲ್ಲ ಓದಬೇಕಂತಿದ್ದೀರಾ ಓದಿ ನೋಡಿ, ನಿಮಗೂ ಅನಿಸುತ್ತೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ. ಸೊ ಮುಂದಿನ ದಿನಗಳಲ್ಲಿ ಐ ಥಿಂಕ್ ಐ ವಿಲ್ ಆಲ್ಸೋ ಡೂ ರಿವ್ಯೂ ಆಫ್ ಸಮ್ ಅದರ್ ಬುಕ್ಸ್ ನಾನು ಐ ಥಿಂಕ್ ವರ್ತ್ ರೀಡಿಂಗ್ ಅಂತ. ಸೊ ಆ ಥರ ಯಾವ್ಯಾವೆಲ್ಲ ಬುಕ್ಸ್ ನನಗೆ ವರ್ತ್ ಅನಿಸಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ವೀಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. da 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 da